ಮನ್ಯಾರ ಏನ್ ಅನ್ನಕಿಲ್ಲ. ಆ ಈಕಿನ ಏನಂತ ಮನೆಯಾಗ ಇಟ್ಕೊಂತಿ? ನಮ್ಮಿಂದ ಅನ್ಯಾಯ ಆಗೈತಿ ಬೇಕಿಗೆ. ಪಾಪ ಅವ್ರ ಮನ್ಯಾಗನು ಅಕ್ಕಿನ ಸೇರಿಸ್ಕೊಳವಲ್ರ. ಏನ್ ಮಾಡ್ಬೇಕಕ್ಕಿ? ಬುದ್ಧಿಗೇಡಿ ಮಲ್ಲ ಅರ್ಥ ಮಾಡ್ಕೊ. ಆಕಿನ ಬಿಡು, ನೀನೊಬ್ಬವನ ಒಳಗ ಬಾ. ಗೌಡ್ರ ಮನಿ ಅಂದ್ರ ನ್ಯಾಯ ಕೊಡು ಮನಿತಾನ ಅಂತಿದ್ರಲ್ಲ, ಇದಾನ ನ್ಯಾಯ ಕೊಡುದು? ನಿನ್ನಂತ ಆಕಿಗೆ ಏನ ನ್ಯಾಯ ಕೊಡೋದು? ಹಾಲ್ ಕಡ್ತನ ಮಾಡಿ ಮನಿಗೆ ಬನ್ನಿ. ನಿನಗೆ ನ್ಯಾಯ ಕೊಡೋದಲ್ಲೇ ಒಂದು ಹುಡುಗಿ ಜೀವನ ಹಾಳು ಮಾಡಿ ಇಟ್ಟಿ. ಲಗ್ನ ಆದವನು ಕೂಡ ಹಿಂಗೆಲ್ಲ ಮಾಡಕ ನಾಚಿಕ್ ಬರಂಗಿಲ್ಲ ಅಂದ್ಲೆ ನಿನಗ? ನಾ ತಪ್ಪು ಮಾಡಿದ್ರೆ ಹೆದರ್ತೀನಿ, ನಾ ತಪ್ಪು ಮಾಡೇ ಇಲ್ಲ. ಇದೇನೋ ಮೋಸ ನಡೆದತಿ. ಮಾಮ ಯಾವ್ದೋ ಹುಡುಗಿ ಕೂಡ ನಿಂತಾನ. ಅಯ್ಯೋ ಶಿವನ, ಇದ ಹೊತ್ತಿಗೆ ಇದು ಗುರು ಬಸಿ ಬರ್ಬೇಕಾ? ಇನ್ನು ಏನಾಗುತ್ತೋ ಏನ್ ಕತ್ತಿನೋ ಭೀಮನ ಗೌಡ. ಅಲ್ವೇ ಇಂದಿಲ್ಲ ನಾಳೆ ಈ ವಿಷಯ ಗೊತ್ತಾಗುದ. ಏನ್ ಮಾಡಕ್ಕಾಗತ್ತ ನೋಡು ಮಲ್ಲನ್ ಗೌಡ, ನಾ ಹೇಳ್ತೀನಿ, ಕಟ್ಕೊಂಡಿರೋ ಹೆಂಡತಿ ಕೂಡ ಚಂದಾಗ ಬಾಳ್ವೆ ಮಾಡ. ಆಕಿನ ಹೋಗಿ ಅವ್ರ ಮನಿ ಬಿಟ್ಟು ಬಾ. ಹೋಗಂದ ತಕ್ಷಣ ಎಲ್ಲಿ ಹೋಗ್ಬೇಕಕ್ಕಿ? ಪಾಪ ಹರೇಕ್ ಬಂದು ಹೆಣ್ಮಗಳಕ್ಕಿ. ನಮ್ಮ ಮನೆಯಾಗೂ ಹೆಣ್ಮಕ್ಳು ಅದಾರ, ನಾವು ಹಂಗತಿ ಮಾಡ್ತೀವನಪ್ಪ. ಆ ಹೆಣ್ಮಳು ಎಲ್ಲಿ ಹೋಗ್ಬೇಕು? ಏನ್ ನಡೆಯಕತ್ತಿಲ್ಲಿ? ಯಾರಿವ್ರು? ಈ ಹೆಣ್ಮಳಿಗೆ ಏನ್ ಅನ್ಯಾಯ ಆಯ್ತು? ಮಾಮ ಹಿಂಗ್ಯಾಕ್ ಮಾತಾಡಕತ್ತಾನ? ಭೀಮನ ಗೌಡ, ಏನ್ ನೋಡಕತ್ತಿ? ಚಂಡ್ ಹಿಡಿದು ಹೊರದು ಸಾ ಹುಡುಗಿನ ಮಾಣಿಗೋಡಿಗಳು ತಂದು ನಡುಮನೆಯಾಗ ಇಟ್ರಂತ. ರೊಕ್ಕಕ್ಕೋಸ್ಕರ ದೊಡ್ಡ ದೊಡ್ಡವ್ರನ್ನ ಬಲಿಗೆ ಹಾಕೋಣೋದ ಇಂಥವ್ರು ಕೆಲಸ. ಗೌಡ್ಸನೇರ ವಯಸ್ಸಿಗೆ ತಕ್ಕಂತೆ ಮಾತಾಡಕ್ ಕಲೀರಿ. ನಾವು ಬಡವ್ರು ಇರ್ಬಹುದು, ಆದ್ರ ಮರ್ಯಾದಿನ ನಮ್ಮ ಆಸ್ತಿ. ನಾವು ಮೈ ಮಾರಿ ಬದುಕೋರಲ್ಲ ರೀ. ಕಣ್ಣಿಲ್ಲ ಎಲ್ಲ ಕಂಡು ಇನ್ನೇನೈತಿ? ಬರೋಬ್ಬರಿ ಎತ್ ನೋಡು. ಇದ ಹೊತ್ತಿಗೆ ಗುರುಬಸಮ್ಮ ನಿಂತಾಳ. ಆಕಿಗೆ ಏನು ಗೊತ್ತಿಲ್ಲ ಅನಿಸ್ತತಿ. ಆಕಿಗೆ ಗೊತ್ತಾತಂದ್ರ ಹೆಂಗಿರ್ತತಿ? ಇದು ಗೊತ್ತಾಗುವಂಗ ನಾ ಮಾಡ್ಬೇಕು. ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ನಿ ಅಂದ್ರ ದಗದಾಗ ಉರ್ದ ಬಿಡ್ತತಿ. ಉರಿಯೊಳಗ ನಾನು ಮೈ ಕೈ ಕಾಸ್ಕೊಂಡ್ರೆ ಹೆಂಗಿರ್ತತಿ? ತಂಪು ಇದ್ದಿದ್ದು ಮೈ ಬೆಚ್ಚಗಾಗುತ್ತ. ಚೀಚಿ ಚೀಚಿ ಮಲ್ಲನ್ ಕೂಡ ನೀನು ಬುದ್ಧಿಗಿದ್ದಿಲ್ಲ ಅಲ್ಲಿ. ಮನ್ಯಾಗ ಹೆಂಡತಿ ಇಟ್ಕೊಂಡು ಹೆಂಡತಿ ಇದ್ರಿಗೆ ಥು ಇಟ್ಕೊಂಡಾಕಿನ ಕರ್ಕೊಂಡ್ ಅಲ್ಲಿ. ಈ ನಾಚಿಗೆ ಮಾನ ಮರ್ಯಾದೆ ಐತಿಲ್ ನಿನಗ? ಮಾಮ, ನೀವು ಮಾಮನ ಬಗ್ಗೆ ಏನ್ ಮಾತಾಡಕತ್ತೀರಿ? ಏನಿಲ್ಲ, ಸುಮ್ಮಿರು ಗುರು ಬಸಿ. ಬಸನಗೌಡ, ನೀವೊಂದಿಟ್ಟು ಬಾಯಿ ಮುಚ್ಕೊಂಡ್ ನಿಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಅಮ್ಮ, ಇಲ್ಲಿ ಏನ್ ನಡೆಯಕತ್ತತಿ? ಏನು ಇಲ್ಲ. ಏ ಡಿಂಗರ್ ಬಿಲ್ಲಿ, ಒಳಗೆ ಏನಾರ ದಗದ ಇರ್ಬೇಕು, ಹೋಗ ಮಾಡಿ ಹೋಗ. ನಾ ಏನಂತ ತಿಳ್ಕೊಂಡು ಮಠ ಹೋಗಂಗಿನೇ ಇಲ್ಲ. ಮಲ್ಲನಗೌಡ, ಸ್ವಾನ್ ಸೊಕ್ಕಿಲ್ಲ ಹೇಳಾಕತ್ತೀನಿ. ನನ್ನ ಮಾತು ಒಂದಿಟ್ಟು ಕೇಳು. ಆ ಹುಡುಗಿನ ಹೋಗಿ ಬಿಟ್ಟು ಬಾ. ಈಗ ಈಕಿನ ಬಿಟ್ನೆ ಅಂದ್ರ ಊರನ್ನವ್ರು ಈಕಿ ತಲೆ ಬೋಳಿಸಿ ಆ ಕತ್ತಿ ಮ್ಯಾಗ ಮೆರವಣಿಗೆ ಮಾಡ್ತಾರ. ಪಾಪ ಆ ಹೆಣ್ಮಳ ಏನು ತಪ್ಪ ಮಾಡಿಲ್ಲ. ತಪ್ಪು ಮಾಡ್ಲಾರ್ದ ಆಕೆಗೆ ಶಿಕ್ಷೆ ಆಗೋದು ತಪ್ಪಲ್ಲ ನಮ್ಮ? ಅಲ್ಲಿ ನಾನು ಇದ್ದೆ, ನನಗೆ ಯಾಕೆ ಶಿಕ್ಷೆ ಕೊಡಂಗಿಲ್ಲ? ಈಕಿಗಟ್ಟ ಯಾಕೆ ಶಿಕ್ಷೆ ಕೊಡೋದು? ನಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗೋದು ನನಗಿಷ್ಟ ಇಲ್ಲ. ಹಂಗ ಹೇಳಿದ್ರೆ ಕೇಳಂಗಿಲ್ಲ ಯಮ್ಮ. ಏನಿಲ್ಲ, ಚಂಡ್ ಹಿಡಿದು ಹೊರ ದೂಸಿದ ತಾನ ಹೊಕ್ಕತಡಿ. ನಮ್ಮ ಮಲ್ಲನ ಗೌಡಗ ಬುದ್ಧಿಲ್ಲ. ಪಾರನ ಮುಟ್ಟಿದ್ರೆ ಮಾತ್ರ ನಾ ಸುಮ್ಮಿರಂಗಿಲ್ಲ. ಅಯ್ಯೋ, ತಿಳುವಳಿಕೆಗೆ ಹೇಳಿದ್ದಂಗ ಐತಿ. ಹೇಳಿದ್ರೆ ತಿಳ್ಕೊಳವಲ್ದು. ಏ ಮಲ್ಲನ ಗೌಡ, ಹೇಳಿದ್ರೆ ತಿಳ್ಕೊ. ಆಕಿನ ಬಿಟ್ಟು ಬಿಡು. ಆಕಿ ಪಾಡಿಗೆ ಏನಾರ ಯಾಕೆ ಮಾಡ್ಕೊಂಡು ಹಾಳವಾಯಿ ಬಿಡೋಳಕ? ಆಕಿ ಕರ್ಮ. ನಿಮಗಿಷ್ಟು ವಯಸ್ಸಾಗ್ಯಾವಲ್ರಿ ಗೌಡ್ಸನ್ಯಾರ. ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೂ ಹೋಗ್ಲಿ ಬಿಡ ಅಂತ ಹೇಳ್ತೀರಿ, ಮತ್ತೆ ಬಾಯಿಲಿ ಹೇಳ್ತೀರಿ. ಅಷ್ಟು ದೊಡ್ಡ ದೊಡ್ಡ ಉಪದೇಶ ಹೇಳ್ತೀರಿ. ನನಗೆ ಈ ಮನೆಯವರಿಂದ ಅನ್ಯಾಯ ಆಗೈತಿ, ನನಗೆ ನ್ಯಾಯ ಕೊಡಿಸ್ರಿ. ಗುರುಬಸವ, ಸುಮ್ಮನೆ ನಿಂತಿಯಲ್ಲ. ಆಕಿ ಯಾರು ಗೊತ್ತನ? ನನಗೂ ಗೊತ್ತಾಗವಲ್ದು. ಯಾರ ಮಾವ ಆಕಿ? ಆಕಿ ನಿನ್ನ ಗಂಡನ ಇಟ್ಕೊಂಡಾಕಿ ಊರಾಗ ಸಿಕ್ಬಿಟ್ರಿ ಇವ್ರು. ಈಗೆಲ್ಲ ಪಂಚಾಯತಿ ಆತು. ನಿನ್ನ ಗಂಡ ಮನಿಗೆ ಕರ್ಕೊಂಬಂದ ನೋಡು. ನೀ ಸುಮ್ಮ ಇದ್ದೆ ಅಂದ್ರ ಮನಿ ಒಳಗೆ ಸೇರಿಸಿ ಬಿಡ್ತಾನ ನೋಡು. ನಿನ್ನ ಸ್ಥಾನಕ್ಕೆ ತಕ್ಕಿ ಕೊಡ್ತಾನ ನೋಡು. ನಾನು ಯಾಕೆ ನನ್ನ ಸ್ಥಾನ ಹಾಕಿ ಬಿಟ್ಕೊಡ್ಲಿ? ಮಾಮ ಹಿಂಗಿಲ್ಲ ಅದನ್ನ. ನಾ ಇವ್ನ ಏನೋ ಅನ್ಕೊಂಡಿದ್ದೆ. ನನ್ನ ದಾಟಿ ಮನೆಯಾಗಿ ಹೆಂಗೆ ಹೋಗ್ಕಳ್ ನೋಡ್ತೀನಿ. ಏಯ್, ನಿನ್ನಂತ ಮಾನ್ಗೇರಿಗೆ ಏನ್ ನ್ಯಾಯ? ನಡಿ. ಏ ಗೌಡ್ಶಾನಿ, ಒಂದಿಟ್ಟು ಬಾಯಿ ಹಿಡ್ತಿಂದ ಇರ್ಲಿ. ಎಲ್ಲ ಬಿಲ್ ನಾಲಿಗಂತೆ ಎತ್ತಗರ ಮಾತಾಡಕ್ ಹೋಗಬೇಡ. ಮಲ್ಲನ್ ಗೌಡ, ಇನ್ನೊಂದ್ಸತಿ ಹೇಳ್ತೀನಿ, ಆಕಿನ ಬಿಟ್ಟು ಒಳಗ ಬಾ. ಇದೆಲ್ಲ ಬಿಡು. ನನ್ನಿಂದ ಈಕಿಗೆ ನ್ಯಾಯ ಆಗೈತಿ, ನ್ಯಾಯ ಕೊಡಿಸ್ತೀನಿ ನಾನು. ಈ ಮನಿ ಒಳಗ ಆಕಿ ಕಾಲಿಡುವಂಗಿಲ್ಲ. ಏನ ಅಧಿಕಾರ ಐತಂತೆ ಕಾಲಿಡ್ತಾಳ? ಯಾ ಅಧಿಕಾರದ ಮೇಲೆ ಈಕಿನ ಮನಿ ಒಳಗೆ ಕರ್ಕೊಂಡ್ ಬರ್ತಿ? ಅಧಿಕಾರ ಬಗ್ಗೆ ಮಾತಾಡಕತ್ತಿಲ್ಲ ಅಮ್ಮ. ಆ ಅಧಿಕಾರ ನಾ ಕೊಡ್ತೀನಿ ಈಕಿಗೆ. ಏನು ಬಂಡ ಜನ್ಮದ್ದು ಹೆಣ್ಣು ಮಕ್ಳು ಇರ್ತಾರಪ್ಪ. ಸಾಕಿ ಅಂತಕ್ಕೆಲ್ಲ ಎಂತ ಮಗಳನ್ನ ಹಡದು ಬಿಟ್ಟಾಳ. ಯಮ್ಮ ದೊಡ್ಡವ್ರ ನೋಡೋಣ ಬುಟ್ಟಿ ಹಾಕೊಂಡ್ಬಿಡುದ, ಹಾಕೊಂಡು ತಮ್ಮ ಕಾರ್ಯ ಸಾಧನೆ ಮಾಡ್ಕೊಂಡ್ ಬಿಡುದು. ಏ ಹುಡುಗಿ, ನಿನಗೆ ಏಸ್ ರೊಕ್ಕ ಬೇಕು ಹೇಳು, ರೊಕ್ಕ ಕೊಡ್ತೀನಿ. ಸುಮ್ಮನೆ ಬಂದ್ ದಾರಿ ಸುಂಕಿಲ್ಲ ಅಂತ ಹೊಂಟು ಬಿಡು.
ನೀ ರೊಕ್ಕಕ್ಕೋಸ್ಕರ ಹೋದಿಲ್ಲ ಇಷ್ಟೆಲ್ಲ ಮಾಡಕತ್ತಿದ್ದು. ಏ ಗೌಡ, ರೊಕ್ಕ ಯಾರಾದ್ರೂ ಗಳಿಸ್ಬೋದು, ಮರ್ಯಾದೆ ಗಳಿಸಕ್ ಆಗಂಗಿಲ್ಲ. ನಾ ರೊಕ್ಕಕ್ಕೋಸ್ಕರ ಬಂದಿನಂತ ಹೇಳಿದೇನ? ನನಗೆ ಅನ್ಯಾಯ ಆಗೈತಿ. ನಿಮ್ ತಮ್ಮ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಬಂದಾನ. ರೊಕ್ಕಕ್ಕೋಸ್ಕರ ಬಂದಕ್ಕೆಲ್ಲ ನಾನು. ನೀ ಗಳಿಸಿರ್ಬೋದು, ನಿನ್ ರೊಕ್ಕ ನಿನ್ನ ಹತ್ರ ಇಟ್ಕೊ. ಗೌಡ್ರ, ಏನ್ ಮಾಡಿದ್ರಿ ನೀವು? ನಾ ಮಾಡಿದ್ದು ಸರಿ ಐತಿ. ಮಾವ ಕಟ್ಕೊಂಡಿರೋ ಹೆಂಡತಿ ಇಲ್ಲಿ ಇರ್ಬೇಕಾದ್ರೆ ಇನ್ನೊಬ್ಬಕಿನ ಅದು ಹೆಂಗ್ ಲಗ್ನ ಆದಿ ನೀನು? ನಾ ಬಿಲ್ಕುಲ್ ಒಪ್ಪಂಗಿಲ್ಲ. ಅದು ಹೆಂಗ್ ಈಕಿನ ಮನ್ಯಾಗ ಕರ್ಕೊಂಡು ಹೋಗಿ ನೋಡೇ ಬಿಡ್ತೀನಿ ನಾನು. ಈ ಮನ್ಯಾಗ ನಿನಗೆ ಎಷ್ಟು ಸ್ಥಾನ ಐತೋ ಆಕಿಗೂ ಅಷ್ಟು ಸ್ಥಾನ ಐತಿ. ಆಗಿಲ್ಲ ಏನು ಕೇಳಕತ್ತಿದ್ರಲ್ಲ, ಈ ಮನ್ಯಾಗ ನನ್ನ ಹೆಂಡತಿ ಅನ್ನೋ ಸ್ಥಾನ ಕೊಟ್ಟಿನಿ ನಾ ಆಕಿಗೆ. ಈಗ ಕರ್ಕೊಂಡು ಒಳ ಬರ್ತೀನಿ. ಬಾಪಾರು. ಗೌಡ್ರ, ಏನ್ ಮಾಡಿದ್ರಿ ನೀವು? ನಾ ಮಾಡಿದ್ದು ಸರಿ ಐತಿ, ಬಾಪಾರು. ನೀ ತಾಳಿ ಕಟ್ಟಿದ ತಕ್ಷಣ ಆಕಿ ನೀನ್ ಹೆಂಡತಿ ಆಗಂಗಿಲ್ಲ. ಇದಕ್ಕೆ ಮದುವೆ ಅಂತೇಳಿ ನಾವು ಒಪ್ಪಂಗಿನೇ ಇಲ್ಲ. ನಾ ಮನೆ ಒಳಗೆ ಬಿಟ್ಕೊಳಂಗಿನೇ ಇಲ್ಲ. ಎಂದೋಕಿನ ಸೊಸಿ ಅಂತ ನಾವು ಒಪ್ಕೊಳಂಗಿಲ್ಲ. ಅಪ್ಪ ನೀವು ಒಪ್ಕೋರಿ ಬಿಡ್ರಿ. ಪಾರು ಮಾತ್ರ ನನ್ನ ಹೆಂಡತಿನ. ನಾ ಆಕಿಗೆ ನ್ಯಾಯ ಕೊಡ್ಸಿನಿ. ನಿನ್ ಹೆಂಡತಿ ಅನಸ್ಕೊಂಡಾಕಿ ಗುರುಬಸಮ್ಮ ಮಾತ್ರ. ಆಕಿಗೆ ಮಾತ್ರ ಈ ಮನೆ ಜಾಗ ಐತಿ. ಈ ಲಡಬನಿಗೆ ಮಾತ್ರ ಜಾಗ ಇಲ್ಲ. ನಾ ಬಿಡಂಗಿಲ್ಲ. ಬಿಡ್ಲಿಕ್ಕಂದ್ರೆ ಬಿಡ್ರಿ. ಈಕಿ ನನ್ನ ಹೆಂಡತಿನ. ನಾ ಹೆಂಡತಿ ಅಂತ ಸ್ವೀಕಾರ ಮಾಡೀನಿ. ಈಕಿಗೆ ತಾಳಿ ಕಟ್ಟೀನಿ ನಾ ಈಕಿಗೆ. ನೀವು ಒಪ್ಕೊಂತಿರೋ ಬಿಡ್ತಿರೋ ನನಗೆ ಬೇಡದು. ಮಾವ, ನನ್ ಕಣ್ಣಿದ್ರಿಗೆ ನೀನು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಿದಲ್ಲ, ನನ್ ಕತಿ ಏನು? ಮಲ್ಲನ್ ಗೌಡ, ಆ ಹುಡುಗಿ ಕತಿ ಹೆಂಗ? ನಾ ಏನು ಮಾಡಲಿ ಅದಕ್ಕೆ? ನಿಮ್ಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಆ ಹುಡುಗಿ ಜೀವನ ಹಾಳಾಗತ್ತಿತ್ತು, ಅದಕ್ಕೆ ತಾಳಿ ಕಟ್ಟೀನಿ ನಾನು. ಈಗೇನಿಕಿನ ಮನಿ ಸೊಸಿ ಅಂತೇಳಿ ಮನ್ಯಾಗ ತುಂಬಿಸ್ಕೊಂತಿರೋ? ಅದು ಹೆಂಗ್ ಸಾಧ್ಯ ಐತಿ? ಕೀಳೋ ಜಾತಿ ಹುಡುಗಿನ ನಮ್ಮ ಮನೆ ಸೊಸಿ ಅಂತೇಳಿ ಯಾವತ್ತೂ ಒಪ್ಕೊಳಂಗಿಲ್ಲ. ನನ್ನ ಸೊಸಿ ಗುರುಬಸಮ್ಮ ಮಾತ್ರ ಈ ಮನೆಯಾಗಿರ್ಬೇಕು. ಆಕಿನ ಬಿಟ್ಟು ನೀನು ಒಬ್ಬವನ ಒಳ ಬಂದ್ರೆ ನಿನ್ನ ಸ್ಥಾನ ಐತಿ, ಇಲ್ಲ ಅಂದ್ರೆ ಈ ಮನೆಯ ನಿನ್ನ ಸ್ಥಾನ ಇಲ್ಲ. ಈ ಮನ್ಯಾಗ ಪಾರು ಜಾಗ ಇಲ್ಲ ಅಂದ್ರೆ ನಾನು ಒಂದು ನಿಮಿಷ ನಿಂದ್ರಂಗಿಲ್ಲ. ಪಾರು, ನಡಿ ಹೋಗುನು. ಮಾವ, ಮಾವ, ಸಮಾಧಾನ ಮಾಡ್ಕೋ ಗುರುಬಸಿ. ಇನ್ನೆಲ್ಲಿಂದ ಸಮಾಧಾನ? ನನ್ನ ಕಣ್ಣಿದ್ರಿಗೆ ಇನ್ನೊಂದು ಹುಡುಗಿಗೆ ನನ್ನ ಗಂಡ ತಾಳಿ ಕಟ್ಟಿದ, ಇದು ಹೆಂಗ್ ಸಮಾಧಾನ ಮಾಡ್ಕೊಲ್ಲಾನ? ಈ ಬರೋಬ್ಬರಿ ಆತ್ ನೋಡು. ಅವ ತಾಳಿ ಕಟ್ಟಿದ ತಕ್ಷಣ ಅವ್ನ ಹೆಂಡತಿ ಆಗಿಬಿಡ್ತಾಳನ? ಆಕಿಗೆ ಇಟ್ಕೊಂಡಾಕಿ ಅಂತಾರ. ಈ ಮನಿ ಸೊಸಿ ನೀನ, ಎಲ್ಲ ಅಧಿಕಾರ ಇರೋದು ನಿನಗ. ಎಲ್ಲಿ ಹೋಗಿ ಬರ್ತಾನ? ಅಡ್ಡಾಡುವಲ್ನಕ ಬಾ. ನಿನಗ ನಾ ಇದೀನಿ, ಬಾ. ನಮ್ ಕಣ್ಣಿದ್ರಿಗೆ ಆ ಹುಡುಗಿ ತಾಳಿ ಕಟ್ಟಿಬಿಟ್ನಲ್ಲ, ಎಷ್ಟರ ಧೈರ್ಯ ಇರ್ಬೇಕು ಅವಂಗ. ನನ್ನ ಮಗ ಹುಟ್ಟಿದಾಗಿಂದನ ಒಂದು ದಿನ ನನಗ ಎದುರು ಉತ್ತರ ಕೊಟ್ಟು ಮಾತಾಡಿದ್ದಿಲ್ಲ. ಬರೀ ಒಂದು ಹೆಣ್ಣಿಗೋಸ್ಕರ ಈ ತಂದಿನ ನೆನಪು ಹಾರಿಬಿಟ್ನಲ್ಲ. ತಂದೆ ಅನ್ನೋದು ಒಂದೀಟಿಲ್ಲ ಅವನ ಹತ್ರ. ತಂದಿ ಎದುರಿಗಿನ ಇನ್ನೊಬ್ಬಕಿ ತಾಳಿ ಕಟ್ಟಿದ್ನಲ್ಲ. ಸಮಾಧಾನ ಮಾಡ್ಕೋ ಭೀಮನ್ ಗೌಡ. ಮುಂದೆ ನನ್ನ ಜೀವನ ಹೆಂಗ? ಈ ಮನಿ ಜೊತೆ ಬಾಳೆ ಮಾಡಕ್ಕಾಗತ್ತಾ? ಈ ಮನೆಯಾಗಿರೋ ವಸ್ತುಗಳ ಜೊತೆ ಬಾಳೆ ಮಾಡಕ್ಕಾಗತ್ತಾ? ರೊಕ್ಕ ರೂಪಾಯಿ ಜೊತೆ ಬಾಳೆ ಮಾಡಕ್ಕಾಗತ್ತಾ? ಆದ್ರೂ ಗುರುಬಸಮ್ಮಗ ಬಹಳ ದೊಡ್ಡ ಅನ್ಯಾಯ ಮಾಡಿದನ್ರಿ ನಮ್ಮ ಮಲ್ಲನ್ ಗೌಡ್ರಿ ಅಪ್ಪ. ಬಟ್ ಆ ಹುಡುಗಿನ ಒಳಗ್ ತಂದು ಹೋಗಿಸ್ಬೇಕು ಅನ್ನೋ ತಿಂಡಿಗಿನ ಬಂದಿದ್ದೀನ್ರಿ ಅಪ್ಪ ಅವ. ಅದ್ ಹೆಂಗಾಗುತ್ತೋ? ಬ್ಯಾರೆ ಜಾತಿ ಈಕಿ. ನಮ್ಮ ಮನ್ಯಾಗ ಅವ್ರು ಮುಸುರಿ ತಿಕ್ಕೊಂತ ಇದ್ದಾಕಿ ಮಗಳನ್ನ ನಾನು ಸೊಸಿ ಅಂತ ಒಪ್ಕೊಳಕಾಗತ್ತನ? ನನ್ನ ಸೊಸಿ ಯಾವತ್ತಿದ್ರು ಗುರುಬಸಮ್ಮನ. ಈ ಮನಿಯಿಂದ ಒಂದು ಬಿಡ್ಗಾಸ್ ಕೊಡಂಗಿಲ್ಲ ಅವಂಗ. ಏನ್ ಅವನ ಪಾಲಿಂದ ಆಸ್ತಿ ಐತ್ಲ, ಗುರುಬಸಮ್ಮಗ ಬರೀತೀನಿ ಮತ್ತ. ಯಾವ ನಾ ಮಾಡಿದ್ ಬರಬರಿ ಐತಿಲ್ಲ. ಆಸ್ತಿ ಎಲ್ಲ ಕೆಸರ್ಲೆ ಬರದ್ರ ತಾನ ಹತ್ತಿ ಬೀಳ್ತಾನವ. ಬರಬರಿ ಐತಿದು. ಮತ್ತೆ ಈ ಕೆಸರ್ಲೆ ಆಸ್ತಿ ಬರದ್ರ ಇರುವಲ್ದಾಗ ಈಕಿನ ಹೆಂಗ್ ಬಗ್ಗೆ ಬಡುದು ಅದಟ್ ಆಸ್ತಿ ನೋಡ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಈಕಿದು ಒಂದ್ ಹಿಡ್ತು ನನ್ನ ಕೈಯ ಸಿಕ್ಕೈತಲ್ಲ, ಅದನ್ನ ಹೇಳಿದ್ನಂದ್ರ ಎಲ್ಲಾ ಮುಚ್ಕೊಂಡು ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಒಂದ್ ಮೌಲ್ಯ ಬಿದ್ದಿರ್ತಾಳ. ಈಕಿ ಬಾಳ ಹಾರಾಡಕತ್ತ ಅಂದ್ರೆ ಈಕಿ ದೊಡ್ಡ ಕತಂತ್ರ. ಈಕಿ ಏನೇನ್ ಮಾಡ್ಯಾಳ ಇದನ್ನ ಒಟ್ಟು ತೆಗಿತೀನಿ. ಅವಾಗ ಒದ್ದು ಓಡಿಸ್ತಾರ. ನಾ ಹೇಳ್ದಂಗ ಕೇಳಿದ್ರ ಈಕಿ ಬಚಾವು ಗುರುಬಸಮ್ಮ. ಇಲ್ಲ ಅಂದ್ರನ ಈಕಿ ಪರಿಸ್ಥಿತಿ ನೋಡ್ತೀರಿ ಹೆಂಗ್ ಮಾಡ್ತೀನಿ. ನನ್ನ ಬಾಳೆ ಹೆಂಗ? ನಾ ಏನ್ ಮಾಡ್ಲಿ? ಅಯ್ಯೋ, ಈ ಮಗುವಿಂದು ಕತಿ ಏನ್ ಮಾಡೋದು? ಎಲ್ಲ ಗೊತ್ತಾತಂದ್ರೆ ಹೆಂಗ? ಗುರುಬಸಮ್ಮ, ನಿನಗ್ ಬಹಳ ಎಣ್ಣೆ ಆಯ್ತು, ಸಮಾಧಾನ ಮಾಡ್ಕೊ.